ಅಕ್ಕಂಗಿಷ್ಟೆಲ್ಲ ಅವಮಾನ ಆಗ್ತಿದ್ರು ನಾನು ಅದನ್ನ ತಪ್ಸಕ್ ಆಗ್ತಿಲ್ವಲ್ಲ. ಇದೇ ನನ್ನ ಅಕ್ಕಂಗ್ ಕೊಡ್ತಿರೋ ರಕ್ಷಣೆ. ಇದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಭೈರವಿ, ಅಜ್ಜಿ ಹೀಗೆಲ್ಲ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡ. ಇದನ್ನ ಇಲ್ಲಿಗೆ ಮರ್ತು ಬಿಡು. ನನಗೋಸ್ಕರ ಈ ಮನೆಯಲ್ಲಿ ಎಲ್ಲರ ಹತ್ರನೂ ನೀನು ವಾದ ಮಾಡ್ಕೊಂಡು ಕೆಟ್ಟೋಳಾಗದ್ ನಂಗೆ ಇಷ್ಟ ಇಲ್ಲ. ಭೈರವಿ, ಭೈರವಿ ನಿಂತ್ಕೋ. ಅಥರ್ವ, ಅಥರ್ವ, ಭೈರವಿ ನೀನ್ ಸುಮ್ನಿರಕ್ಕ. ಅಥರ್ವ, ಭೈರವಿ ಏನಾಯ್ತು? ಭವಾನಿ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನಿಮಗ್ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ಅಥರ್ವ? ಯಾಕೆ? ನಾನೇನ್ ಮಾಡ್ದೆ? ಏನು ಮಾಡಿಲ್ಲ ಅಂತಾನೆ ಹೇಳ್ತಾ ಇರೋದು. ಇಲ್ಲಿ ಏನ್ ನಡೀತು, ಅಕ್ಕನ್ ಕಣ್ಣಲ್ಲಿ ಯಾಕೆ ನೀರಿದೆ ಅಂತ ಗೊತ್ತಾ ನಿಮ್ಗೆ? ಭೈರವಿ ಪ್ಲೀಸ್, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ದೆ ತಾನೆ. ಮತ್ ಯಾಕೆ ಕೆದಕ್ತಿದ್ಯಾ? ಭವಾನಿ, ಏನಾಯ್ತು ಅಂತ ಹೇಳ್ಬಾರ್ದಾ? ಅದನ್ನ ನಾನ್ ಹೇಳ್ತೀನಿ. ಏಳು ಪೂಜೆ ಮಾಡಿದ್ರೆ ನಾವ್ ಒಪ್ಪೋದಿಲ್ಲ. ಇಷ್ಟೆಲ್ಲ ಆಗ್ತಿದ್ರು ನೀವ್ ಮಾತ್ರ ನಿಮ್ಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಕಿವಿಗೆ ಹೆಡ್ಫೋನ್ ಹಾಕೊಂಡು ನಿಮ್ ಪಾಡಿಗೆ ನೀವ್ ಕೆಲಸ ಮಾಡ್ತಿದ್ದೀರಲ್ಲ. ಇದೇನಾ ನೀವ್ ಅವಳನ್ನ ನೋಡ್ಕೊಳ್ಳೋ ರೀತಿ? ಭೈರವಿ, ನಾನೊಂದು ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ವರದರಾಜ್ ಮತ್ತೆ ನಾನು ಸೇರ್ಕೊಂಡು ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಾ ಇದೀವಿ. ನಾಳೆ ಒಳಗೆ ನಾನು ಅದನ್ನ ರೆಡಿ ಮಾಡ್ಬೇಕು. ಅಮ್ಮ ನನಗೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಆ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೆ. ಈಗ ನೋಡಿದ್ರೆ ನೀನ್ ಬಂದು ಜವಾಬ್ದಾರಿ ಇದೆಯಾ ಅಂತ ಕೇಳ್ತಾ ಇದ್ಯಾ? ಅದಿರೋದಕ್ಕೆ ತಾನೆ ಇಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಿರೋದು. ಓ, ಅಂದ್ರೆ ನಿಮಗ ಅಕ್ಕಂಗಿಂತ ಕೆಲ್ಸನೇ ಇಂಪಾರ್ಟೆಂಟಾ? ಭೈರವಿ ಪ್ಲೀಸ್ ಸುಮ್ಮನೆ ಇರು. ನೋಡು, ನಾನು ಕೆಲಸನೇ ಹೆಚ್ಚು ಅಥವಾ ಭವಾನಿನೇ ಹೆಚ್ಚು ಅಂತ ಹೇಳ್ತಾ ಇಲ್ಲ. ಜೀವನಕ್ಕೆ ಸಂಗಾತಿ ಎಷ್ಟು ಮುಖ್ಯನೋ ಸಂಪಾದನೆನೂ ಅಷ್ಟೇ ಮುಖ್ಯ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಆದ್ರೆ ನೀವ್ ಕೆಲ್ಸಕ್ ಕೊಡೋ ಪ್ರಾಮುಖ್ಯತೆನ ಅಕ್ಕಂಗ್ ಕೊಡ್ತಿಲ್ಲ. ಅಜ್ಜಿ ಅಷ್ಟೆಲ್ಲ ಮಾತಾಡ್ತಿದ್ರು, ಎದ್ದು ಬಂದು ಯಾಕೆ ಅಂತ ಒಂದ್ ಮಾತ್ ಕೇಳ್ಬೋದಿತ್ತಲ್ವಾ ನೀವು? ಭೈರವಿ, ಇದ್ ಯಾವ್ದೊಂದ್ ಚಿಕ್ಕ ವಿಷಯಕ್ಕೆ ನಾನೇ ಬಂದ್ ಮಾತಾಡ್ಬೇಕಾ? ನೀವೇ ನೋಡ್ಕೊಂಡ್ರೆ ಆಗಲ್ವಾ? ಕಿಚನ್ ಪಾಲಿಟಿಕ್ಸ್ ಯಾವ ಮನೇಲಿ ಇರಲ್ಲ ಹೇಳೋ? ಅದನ್ನೆಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೋಬೇಕು. ಬಿಸ್ನೆಸ್ ಟೇಬಲ್ ತನಕ ತರಬಾರ್ದು. ಭವಾನಿ, ನೀನ್ ಯಾಕೆ ದೇವ್ರ ಮನೆಗೆ ಹೋದೆ? ಬೇರೆ ಯಾರು ಇರ್ಲಿಲ್ವಾ ಅಲ್ಲಿ? ನನಗೆ ಇದು ಲೈಫ್ ಅಂಡ್ ಕರಿಯರ್ ಪ್ರಶ್ನೆ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಅಥರ್ವ, ಭೈರವಿ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಟು ಕೆಲಸ ಮಾಡೋಕ್ ಬಿಡಿ. ಪ್ಲೀಸ್